ಮುಕುಳೆಪ್ಪನ ಅಸಲಿ ಕತೆನೇ ಬೇರೆ. ಕೇಳಿದ್ರೆ ಶಾಕ್ ಆಗೋದು ಪಕ್ಕ. ನಿತಿನ್ ಹಿಂದೂ ಯುವಕನ ಜೊತೆ ಸುಹಾನಾ ಪ್ರೇಮಗೀತೆ. ಹಿಂದೂ ಹುಡುಗನ ಮೇಲೆ ಲವ್, ಗುಟ್ಟು ಬಿಚ್ಚಿಟ್ಟ ಸರಿಗಮಪ ಸುಹಾನಾ. ಹಿಂದೂ ಯುವತಿ ಗಾಯತ್ರಿ ಜಾಲಿಹಾಳ ಅವರನ್ನ ಮುಕುಳೆಪ್ಪ ಮದುವೆಯಾದಂತಹ ಸುದ್ದಿ ಇದೀಗ ಸಾಕಷ್ಟು ಚರ್ಚೆ ಹಾಗೆ ವಿವಾದಕ್ಕೆ ಕಾರಣವಾಗಿತ್ತು. ಇದಾದ ಬಳಿಕ ಮೊದಲ ಬಾರಿಗೆ ಮುಕುಳೆಪ್ಪ ಹೇಳಿಕೆಯ ವಿಡಿಯೋವೊಂದನ್ನ ಬಿಡುಗಡೆ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ. ಮುಕುಳೆಪ್ಪ ಲವ್ ಜಿಹಾದ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೆ ಇದು ಲವ್ ಮ್ಯಾರೇಜ್ ಆಗಿದೆಯೇ ಹೊರತು ಲವ್ ಜಿಹಾದ್ ಅಲ್ಲ. ನಾನು ಯಾರದು ಮತಾಂತರ ಮಾಡಿಲ್ಲ ಅಂತ ಸ್ಪಷ್ಟೀಕರಣವನ್ನ ಸಹ ಕೊಟ್ಟಿದ್ದಾರೆ. ತನ್ನ ಪತ್ನಿ ಗಾಯತ್ರಿ ಜೊತೆ ಕುಳಿತುಕೊಂಡೇ ವಿಡಿಯೋವನ್ನ ಮಾಡಿರುವಂತಹ ಮುಕುಳೆಪ್ಪ, ನಾನು ಯಾವುದೇ ರೀತಿಯ ಲವ್ ಜಿಹಾದ್ ಮಾಡಿಲ್ಲ. ಗಾಯತ್ರಿ ಯಾವ ಧರ್ಮದಲ್ಲಿ ಹುಟ್ಟಿದ್ದಾರೋ ಅದೇ ಧರ್ಮದಲ್ಲಿ ಮುಂದುವರಿತಾರೆ. ನಾನು ಕೂಡ ಯಾವ ಧರ್ಮದಲ್ಲಿ ಹುಟ್ಟಿದ್ದೇನೋ ಅದೇ ಧರ್ಮದಲ್ಲಿ ನಾನು ಸಹ ಮುಂದುವರಿತೇನೆ. ನಾನು ಯಾವುದೇ ಮತಾಂತರವನ್ನ ಮಾಡಿಲ್ಲ. ಕರ್ನಾಟಕದಲ್ಲಿ ಹುಟ್ಟಿದ್ದೇನೆಂದ್ರೆ ನಾನು ಸಹ ಕನ್ನಡಿಗನೇ. ನಾನು ಕೂಡ ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಕಲಾವಿದರ ಮಧ್ಯೆ ಯಾವುದೇ ರೀತಿಯ ಜಾತಿಯನ್ನ ತರಬೇಡಿ, ನಮ್ಮನ್ನ ಬದುಕೋದಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿರುವಂತಹ ಗಾಯತ್ರಿ ಸಹ, ಯಾರೂ ಸಹ ನಮ್ಮ ಮೈಂಡ್ ವಾಶ್ ಮಾಡಿಲ್ಲ. ನಾವಿಬ್ರು ಪರಸ್ಪರ ಒಪ್ಪಿ ಮದುವೆ ಆಗಿದ್ದೇವೆ. 3 ವರ್ಷದಿಂದ ನಾವಿಬ್ರು ಪ್ರೀತಿ ಮಾಡ್ತಾ ಇದ್ವಿ. ನಮ್ಮನ್ನ ಬದುಕೋಕೆ ಬಿಡಿ ಅಂತ ಕೈ ಮುಗಿದು ಬೇಡ್ಕೊಂಡಿದ್ದಾಳೆ. ವೀಕ್ಷಕರೇ, ಈ ಕಲೆಗೂ ಯಾವುದೇ ರೀತಿಯ ಜಾತಿ ಧರ್ಮದ ಹಂಗಿಲ್ಲ ನೋಡಿ. ಹಾಗೆ ಈ ಪ್ರೀತಿಗೂ ಸಹ ಯಾವುದೇ ಜಾತಿ ಧರ್ಮದ ಲಂಗು ಲಗಾಮಿಲ್ಲ, ಹಾಗೆ ಗೋಡೆಗಳಿಲ್ಲ ಅನ್ನೋದು ಸಹ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಹೌದು, ನಿಮಗೆ ಸುಹಾನಾ ಯಾರಂತ ಗೊತ್ತಿರಲೇಬಹುದು. ಅವರನ್ನ ನೋಡಿದಂತಹ ನೆನಪು ಸಹ ಇರಬಹುದು. ಈಕೆಯನ್ನ ಇಷ್ಟಪಟ್ಟವರು ಕೂಡ ಸಾಕಷ್ಟು ಜನ ಇದ್ದಾರೆ. ಯಾಕೆಂದ್ರೆ ಈಕೆಯ ಗಾಯನ ಅಷ್ಟು ಸುಮಧುರವಾಗಿರುತ್ತೆ. ಹಾಗೆ ಈಕೆಯ ಕನ್ನಡವನ್ನ ಕೇಳಿದ್ರೆ ಮಾತ್ರ ಮುಸ್ಲಿಂ ಅಂತ ಯಾರೂ ಸಹ ಹೇಳೋಕೆ ಸಾಧ್ಯನೇ ಇಲ್ಲ. ಎಸ್, ಸರಿಗಮಪ ರಿಯಾಲಿಟಿ ಶೋ ಮೂಲಕ ಜನಪ್ರಿಯತೆಯನ್ನ ಪಡೆದಂತಹ ಕನ್ನಡದ ಖ್ಯಾತ ಗಾಯಕಿ ಸುಹಾನಾ ಸೈಯದ್ ಹಿಂದೂ ಹುಡುಗನನ್ನ ಪ್ರೀತಿಸ್ತಾ ಇದ್ದು, ಇದೀಗ ತಾನು ಪ್ರೀತಿಸ್ತಿದ್ದಂತಹ ಹುಡುಗನ ಮಾಹಿತಿಯನ್ನ ರಿವೀಲ್ ಮಾಡಿದ್ದಾರೆ. ಹಿಂದೊಮ್ಮೆ ಹಿಂದೂ ದೇವರ ಭಜನೆ ಹಾಡಿದಕ್ಕೆ ವಿವಾದಕ್ಕೆ ಈಡಾಗಿದ್ರು ಈ ಗಾಯಕಿ. ಶಿವಮೊಗ್ಗದ ಸಾಗರದ ಚಿಲುವೆ ಸಿನಿಮಾಗಳಲ್ಲೂ ಸಹ ಹಿನ್ನೆಲೆ ಗಾಯಕಿಯಾಗಿ ಜನಪ್ರಿಯತೆಯನ್ನ ಗಳಿಸಿದ್ದಾರೆ. ಇದೀಗ ನಿರ್ಭೀತಿಯಿಂದ ತಾವು ಪ್ರೀತಿ ಮಾಡ್ತಿರುವಂತಹ ಹುಡುಗನನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರು ನಿತಿನ್ ಶಿವಾಂಶ್ ಜೊತೆ ಪ್ರೀತಿಯ ಗುಟ್ಟನ್ನ ರಟ್ಟು ಮಾಡಿರುವ ಸುಹಾನಾ ಸೈಯದ್ ತಾವು ಈ ಪ್ರೀತಿಯಲ್ಲಿ ಎದುರಿಸಿದಂತಹ ಸವಾಲಿನ ಕುರಿತು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಪ್ರತಿ ಜೀವಿಯ ಅನ್ವೇಷಣೆ ಪ್ರೇಮಕ್ಕಾಗಿಯೇ, ಪ್ರತಿ ಜೀವಿಯ ನಿರೀಕ್ಷೆ ಪ್ರೇಮಕ್ಕಾಗಿಯೇ. ಪ್ರೇಮಕ್ಕೆ ಕಾರಣ ಇಲ್ಲ. ಈ ಪ್ರೇಮ ಅನಂತ ದೂರದ ಸುದೀರ್ಘ ಪ್ರಯಾಣ. ಪ್ರೇಮಕ್ಕೆ ಯಾವ ಮಿತಿ ಇಲ್ಲ ಎಂಬುದಕ್ಕೆ ನಾವೇ ಸಾಕ್ಷಿ. ಹೃದಯಗಳ ಭಾಷೆ ಎಲ್ಲವನ್ನ ಮೀರಿತ್ತು. ಪ್ರತಿ ಸವಾಲು, ಪ್ರತಿ ಸಂಶಯ ಮತ್ತೆ ಪ್ರತಿ ಭಯದ ಮೌನದಲ್ಲಿಯೂ ಸಹ ನಮ್ಮನ್ನ ಹಿಡಿದಿಟ್ಟಿದ್ದೇ ಈ ಪ್ರೀತಿ. ಇಂದು ನಮ್ಮ ಗುಟ್ಟನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಿದ್ದೇನೆ. ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಇರಲಿ ಅಂತ ಬರೆದುಕೊಂಡಿದ್ದಾರೆ. ಇನ್ನು ನಾನು ಮುಸ್ಲಿಂ ಕುಟುಂಬಕ್ಕೆ ಸೇರಿದಂಥವಳು, ಆದರೆ ನಾನು ಹಿಜಾಬನ್ನ ಹಾಕೋದಿಲ್ಲ. ಹಾಗಂತ ನಾನು ಹಿಜಾಬ್ ವಿರೋಧಿ ಕೂಡ ಅಲ್ಲ. ನಾನು ಹಿಜಾಬ್ ಹಾಕೋದಿಲ್ಲ ಅಂತ ವಿರೋಧ ಮಾಡಿದವರು ಸಹ ಇದ್ದಾರೆ. ಬಟ್ಟೆ ಹಾಕೋದು ಅವರವರ ಸ್ವಾತಂತ್ರ್ಯ. ಆದರೆ ಶಿಕ್ಷಣ ಮಾತ್ರ ಎಲ್ಲದನ್ನ ಮೀರಿ ನಿಂತಿದೆ. ಹೆಣ್ಣು ಮಕ್ಕಳ ಶಿಕ್ಷಣ ಅತ್ಯಂತ ಮಹತ್ವದಾಗಿದೆ. ಇನ್ನು ಧರ್ಮ, ಜಾತಿ, ಲಿಂಗ, ಬಟ್ಟೆ ಎಲ್ಲದನ್ನ ಸಹ ಮೀರಿರೋದು ಅಂದ್ರೆ ಅದು ಶಿಕ್ಷಣ. ಹಿಂದೆ ಹೆಣ್ಮಕ್ಳು ಮನೆಯಿಂದ ಹೊರ ಬರೋದಕ್ಕೆ ಓದೋಕ್ಕೂ ಸಹ ಕಷ್ಟಪಡ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ. ಪ್ರತಿ ಹೆಣ್ಣು ಮಗುವಿಗೆ ಶಿಕ್ಷಣ ಸಿಗ್ತಾ ಇದೆ. ಇದಕ್ಕಿಂತ ಖುಷಿ ವಿಚಾರ ಇನ್ನೊಂದಿಲ್ಲ. ಶಿಕ್ಷಣ ಪಡೆಯುವಂತಹ ಪ್ರತಿ ಹೆಣ್ಣಿನ ಪರ ನನ್ನ ಬೆಂಬಲವಿದೆ. ಕೇವಲ ಬಟ್ಟೆ ವಿಚಾರಕ್ಕೆ ಶಿಕ್ಷಣ ವಂಚಿತರಾಗೋದು ತಪ್ಪು ಅಂತ ಸುಹಾನಾ ಸೈಯದ್ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ.